ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರಾವಣದ 2ನೇ ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ನಮ್ಮನೇಲಿ ಸಿಂಪಲ್ಲಾಗಿ ಆಚರಿಸ್ತೇವೆ. ನಮಗೆ ಹೇಗೆ ಆಗುತ್ತೆ ಅನುಕೂಲ ಆಗುತ್ತೆ ಹಾಗೆ ಆಚರಿಸ್ತೇವೆ. ಬೆಳಗ್ಗೆಯಿಂದ ಮನೆಯೆಲ್ಲ ಸ್ವಚ್ಛ ಮಾಡಿ, ದೇವ್ರ ಕೋಣೆ ಕೂಡ ಸ್ವಚ್ಛ ಮಾಡಿ, ಎಲ್ಲ ಪೂಜೆಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಇದು ಮಂಟಪ ನೋಡಿ, ಲಕ್ಷ್ಮಿ ಕುಳಿಸಿದ್ದು ಮಂಟಪ ಅಂದರೆ ಮಣೆ. ಇದನ್ನ ಹೊಸದಾಗಿ ಮಾಡಿಸ್ಕೊಂಡು ಬಂದಿದ್ದು, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೇ ಸರ್ಪ್ರೈಸಾಗಿ ನಾನೇ ಮಾಡಿಸ್ಕೊಂಡು ಬಂದಿದ್ದು. ನನಗೆ ಯಾವಾಗಲೂ ಅನಿಸ್ತಿತ್ತು ದೇವ್ರ ಕೋಣೆಗೆ ಇಡಲಿಕ್ಕೆ ಮಣೆ ಮಾಡಬೇಕು ಅಂತ. ಉಳಿದ ಮಣೆ ಆದರೆ ನಾವೆಲ್ಲ ಕೂತ್ಕೊಂಡಿರುವಂಥ ಮಣೆ ಇರುತ್ತೆ, ಹಾಗಾಗಿ ದೇವರಿಗೆ ಕುಳಿಸ್ಲಿಕ್ಕೆ ವಿಶೇಷವಾಗಿ ಒಂದು ಮಣೆ ಮಾಡೋಣ ಅಂತ. ಕೊನೆಗೂ ನನ್ನ ಆಸೆ ಫಲಿಸ್ತು, ಮಣೆ ಕೂಡ ಬಂತು. ಈಗ ಮಣೆ ಮೇಲೆ ಲಕ್ಷ್ಮೀ ಫೋಟೋ ಇಟ್ಟು, ಮೂರ್ತಿನ ಇಟ್ಟು ಪೂಜೆ ಮಾಡಲಿಕ್ಕೆಲ್ಲ ಅಲಂಕಾರ ಮಾಡಿಕೊಂಡೆ. ಈಗ ಪೂಜೆ ಮಾಡೋದು ಟೈಮು. ಪೂಜೆ ಮಾಡೋಣ ಬನ್ನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ, ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡಾಯಿತು. ನಾನು ಕೂಡ ಪೂಜೆಗೆ ರೆಡಿಯಾಗಿ ಬಂದಿದ್ದೇನೆ. ಈಗ ಪೂಜೆ ಮಾಡ್ಕೊಳ್ಳೋಣ. ಶ್ರಾವಣ ಮಾಸ ಅಂದರೆ ಎಲ್ರಿಗೂ ಎಷ್ಟು ಖುಷಿ ವಾತಾವರಣ ಅಲ್ಲ. ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಗಳು, ವ್ರತಗಳು, ಹಬ್ಬಗಳು ಎಲ್ಲ ನಡೆಯುವಂತಹ ಮಾಸ. ನನಗಂತೂ ಶ್ರಾವಣ ಮಾಸ ಅಂದರೆ ತುಂಬ ಇಷ್ಟ. ನಾನು ವೈಭವಲಕ್ಷ್ಮಿ ವ್ರತದ ವಿಡಿಯೋನ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೇನೆ. ಆದರೂ ಇವತ್ತು ವರಮಹಾಲಕ್ಷ್ಮಿ ಅಲ್ಲ, ಇವತ್ತು ಒಂದು ಸ್ವಲ್ಪ ಹಾಕೋಣ, ವಿಡಿಯೋ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೇನೆ ಅಷ್ಟೇ. ದೇವರಿಗೆ ನಮಸ್ಕಾರ ಮಾಡಿ ಈಗ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಹಾಕ್ತೇನೆ. ಮೇಲೆ ದೇವರಿಗೆ ಎಲ್ಲ ಅರಿಶಿನ ಕುಂಕುಮ ಹಾಕಾಗಿದೆ. ಈಗ ಕೆಳಗೆ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಹೂವನ್ನು ಹಾಕ್ತೇನೆ. ಹಾಗೆ ದೇವರ ಶ್ಲೋಕಗಳನ್ನೆಲ್ಲ ಓದ್ಕೊಳ್ತೇನೆ. ಯಾವ್ಯಾವ ಶ್ಲೋಕ ಬರುತ್ತೆ, ಯಾವ್ಯಾವ ಶ್ಲೋಕ ಇದೆ ಎಲ್ಲ ಓದ್ಕೊಳ್ಳೋದು ಒಂದು ಸಲ. ಹಾಗೆ ಪೂಜೆಗೂ ಮೊದಲೇ ನೈವೇದ್ಯ ಆಚಮನ ಮಾಡ್ಕೊಳ್ಬೇಕಲ್ಲ, ಹಾಗೆ ಆಚಮನ ಮಾಡ್ಕೊಳ್ತಾ ಇದ್ದೇನೆ. ಈಗ ಊದಿನ ಕಡ್ಡಿ ಅಂದರೆ ಗಂಧದ ಕಡ್ಡಿ ಆರತಿ ನೈವೇದ್ಯ ಕೂಡ ಆಯಿತು. ಇವತ್ತು ನೈವೇದ್ಯಕ್ಕೆ ಬೇಳೆಯ ಹೂರಣ ಇದೊಂದು ವಿಶೇಷವಾಗಿ ಮಾಡೋದು ವರಮಹಾಲಕ್ಷ್ಮಿ ದಿನ ಯಾವಾಗಲೂ ಕೂಡ. ಹಾಗೆ ಈಗ ಆರತಿ ಮಾಡೋದು. 2 ಆರತಿಗಳನ್ನ ಮಾಡ್ತೇನೆ. 3 ಎಳೆಯ ಆರತಿ ಅಂದರೆ 3 ನೆನೆಬತ್ತಿ ಇಟ್ಟು ಆರತಿ ಮಾಡೋದು, ಇನ್ನೊಂದು 5 ನೆನೆಬತ್ತಿ ಇಟ್ಕೊಂಡು ಆರತಿ ಮಾಡೋದು. ಸೊ ಹೀಗೆ ಈ ಪದ್ಧತಿ ಇದೆ, ಹಾಗಾಗಿ ಇದೇ ಪದ್ಧತಿನ ಮುಂದುವರಿಸ್ಕೊಂಡು ಹೋಗೋದು. ಲಕ್ಷ್ಮೀ ಪೂಜೆ ದಿನ ಕೇವಲ ಸಂಪತ್ತನ್ನು ಮಾತ್ರ ಅಲ್ಲ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೂಡ ದಯಪಾಲಿಸಲಿ ಅಂತ ಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಳ್ಳೋಣ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಕೂಡ ಆಯಿತು, ಈ ಕಡೆ ಅಡುಗೆ ಕೂಡ ಆಯಿತು. ಇನ್ನು ಊಟ ಮಾಡೋದೊಂದೇ ಇದೆ. ಈಗ ಬಟ್ಟೆ ಒಣಗಿಸಿದೆ, ಯಾಕಂದರೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಬಿಸಿಲಿದೆ, ಅಂದರೆ ವಾಷಿಂಗ್ ಮಷಿನ್ ಸರಿಯಾಗಿದೆ. ಈಗ ಡ್ರೈಯರಿಗೆ ಹಾಕಿ ಬಿಸಿಲಿದೆ ಅಲ್ಲ, ಈಗ ಬೇಗ ಒಣಗತ್ತೆ. ಕಿಚನ್ ಕಟ್ಟೆ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಕ್ಲೀನ್ ಮಾಡ್ಕೊಳ್ಬೇಕು. ಪೂಜೆ ಆದಮೇಲೆ ಒಂದು ಸ್ವಲ್ಪ ಅಡುಗೆ ಬಾಕಿ ಇತ್ತು, ಅದು ಪೂರ್ತಿ ಆಯಿತು. ಈಗ ಅಡುಗೆ ಸಿಂಪಲ್, ಪೂಜೆ ಕೂಡ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಇನ್ನೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮನೇಲಿ ಹೇಗೆ ವರಮಹಾಲಕ್ಷ್ಮಿನ ಆಚರಿಸ್ರಿ ಕಮೆಂಟ್ ಮಾಡಿ. ಸಂಜೆ ಪೂಜೆ ಮಾಡಲಿಕ್ಕೆ ರೆಡಿ ಆದೆ. ಈಗ ಸಂಜೆ ಲಕ್ಷ್ಮಿ ಪೂಜೆ ಮಾಡೋದು. ಬೆಳಗ್ಗೆ ಒಂದು ಸಲ ಮಾಡಿದ್ದೆಲ್ಲ, ಈಗ ಸಂಜೆ ಮತ್ತೆ ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಪೂಜೆ ಮಾಡೋದಷ್ಟೇ ಇದೆ. ಬೇಗ ಪೂಜೆ ಮಾಡ್ಕೊಂಡು ಸಿಗ್ತೇನೆ ಫ್ರೆಂಡ್ಸ್. ಟೈಮ್ ಈಗ 7:15. ನನ್ನ ಸಂಜೆ ಪೂಜೆ ಎಲ್ಲ ಆಯಿತು. ನಾನು ಇವತ್ತು ಏನೂ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದರೆ ನಾನು ಅಷ್ಟು ಬ್ಯುಸಿ ಇದ್ದೆ ಬೆಳಿಗ್ಗೆಯಿಂದ. ಸೊ ಏನೇನೂ ಕ್ಯಾಪ್ಚರ್ ಮಾಡಿಲ್ಲ, ಸುಮ್ಮನೆ ಈ ದಿನ ಹೀಗೆ ಕಳೀತು. ಈಗ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ, ಯಾಕಂದರೆ ನಾನು ಇವತ್ತು ರಾತ್ರಿ ಊಟ ಮಾಡೋದು, ಮಧ್ಯಾಹ್ನ ಊಟ ಮಾಡಿಲ್ಲ, ಉಪವಾಸ ಅಲ್ಲ, ಹಾಗಾಗಿ ಈಗ ಊಟ ಮಾಡೋದು. ಬೆಳಗಿನ ಸಾರಿದೆ, ಅಮಟೆಕಾಯಿ ಸಾಸಿವೆ ಇದೆ, ಗೊಜ್ಜಿದೆ, ಇಷ್ಟೇ ಇವತ್ತಿನ ಊಟಕ್ಕೆ. ಈಗ ಹಾಲು ಕೂಡ ಕಾಯಿಸ್ಕೊಳ್ತೇನೆ. ಕೆಲಸ ಎಲ್ಲ ಮುಗೀತು, ಊಟ ಕೂಡ ಆಯಿತು, ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಇವತ್ತು ಯಾಕೋ ಇಡೀ ದಿನ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾಳೆಯಿಂದ ವಿಡಿಯೋ ಮಾಡ್ತೇನೆ. ಈಗೆಲ್ಲ ಕೆಲಸ ಮುಗೀತು. ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಮಾರ್ನಿಂಗ್ ಹೇಳಿದೆ, ಗುಡ್ ನೈಟ್ ಹೇಳಿದೆ, ಅಷ್ಟೇ ಇವತ್ತಿನ ವಿಡಿಯೋ. ಇದು ಶನಿವಾರದ ಕ್ಲಿಪ್ಪಿಂಗ್ಸ್. ಚಪಾತಿ ಮಾಡ್ತಾಯಿದ್ದೇವೆ, ಚಪಾತಿ ಮತ್ತು ಅವಲಕ್ಕಿ ಎರಡೂ ಕೂಡ. ಸ್ವಲ್ಪ ಚಪಾತಿ ಹಿಟ್ಟು ಇತ್ತು, ಅದನ್ನ ಚಪಾತಿ ಮಾಡೋಣ ಅಂತ ಇನ್ನೊಂದು ಸ್ವಲ್ಪ ಅವಲಕ್ಕಿ ಕಲಿಸಿದೆ. ಇಲ್ಲ ಅಂತ ಇವತ್ತು ಮಳೆ ಬಂತು ನೋಡಿ. ಎಷ್ಟು ದಿನದ ನಂತರ ಮಳೆ ಬರ್ತಾ ಇದೆ. ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ನಾನು ನಾಳೆ ರವಿವಾರ ಚೂಡಿಗೆ ಬೇಕಾಗುವ ಸಾಮಾನೆಲ್ಲ ತೊಗೊಂಡು ಬಂದೆ. ಇವತ್ತು ಸ್ವಲ್ಪ ಅನಗಂಗೆ ಜಡೆ ಹಾಕಲಿಕ್ಕೆ ಲೇಟ್ ಆಯಿತು. ನಾನು ಗಡಬಡಿಯಿಂದ ಅನಗಂಗೆ ಜಡೆ ಹಾಕ್ತಾಯಿದ್ದೀನಿ. ಒಂದು ಕಡೆ ಮಳೆ ಬೀಳ್ತಾ ಇದೆ, ಎಲ್ಲ ಗಡ್ಬಡಿ ಇವತ್ತು ತುಂಬ ಗಡ್ಬಡಿ ಆಯಿತು.
ಹಾಗೆ ಅವಲಕ್ಕಿ ಮತ್ತು ಚಪಾತಿ ಎರಡೂ ಇವತ್ತು ಬ್ರೇಕ್ಫಾಸ್ಟಿಗೆ. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿ ಅನಗಂಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಆಮೇಲೆ ನಾನು ಪಾತ್ರೆ ತೊಳ್ಕೊಳ್ತಾ ಇದ್ದೇನೆ. ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಸ್ವಲ್ಪ ಇರುತ್ತೆ, ಆದರೂ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡೋ ತನಕ ಒಂದು ಅರ್ಧ ಗಂಟೆನೇ ಆಗತ್ತೆ. ಟೈಮ್ ಈಗ ಕರೆಕ್ಟಾಗಿ 11 ಗಂಟೆ 11 ನಿಮಿಷ. ಈಗ ಅಡುಗೆ ಮಾಡಲಿಕ್ಕೆ ಬಂದೆ. ಇವತ್ತು ನಮ್ಮನೇಲಿ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ, ಫ್ಲವರ್ ಅದರದ್ದು ಫ್ರೈ, ತವಾ ಫ್ರೈ, ಆಮೇಲೆ ಬೆಂಡೆಕಾಯಿದು ಸಾರು, ಇಷ್ಟು ಇವತ್ತು ಅಡುಗೆಗೆ. ಇವತ್ತು ಸ್ಯಾಟರ್ಡೇ ನಮ್ಮ ಮನೆಗೆ ಸ್ಕೂಲಿಗಿಂದ ಮನೆಗೆ ಹಾಫ್ ಡೇ ಬೇಗ ಬರ್ತಾಳೆ, ಊಟಕ್ಕೆ ಬರ್ತಾಳೆ. ಹಾಗಾಗಿ ಇವತ್ತು ಕುಚ್ಚಲಕ್ಕಿ ಅನ್ನ ಇಲ್ಲ, ವೈಟ್ ರೈಸ್. ಸೊ ಬೇಗ ಬೇಗ ಅಡುಗೆ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಳ್ತೇನೆ. ಆಮಟೆಕಾಯಿ, ಬೆಂಡೆಕಾಯಿ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಇವತ್ತು ನಾನು ಒಂಥರ ರೋಸ್ ಅಂತಾರೆ, ರೋಸ್, ಅದು ಸಾರು ಮಾಡ್ತಾ ಇದ್ದೇನೆ. ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ರೆಸಿಪಿನ. ಮೊದಲಿಗೆ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಆಮೇಲೆ ಸಾಸಿವೆ, ಹಿಂಗು ಇದನ್ನ ಹಾಕ್ಕೊಂಡಾಯಿತು. ಆಮೇಲೆ ಒಣಮೆಣಸು ಒಂದು, ಕರಿಬೇವು ಇದಿಷ್ಟು ಹಾಕಿ ಮೊದಲೇ ಫ್ರೈ ಮಾಡಿಕೊಂಡೆ. ಆಮೇಲೆ ಆಮಟೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ಹಾಕ್ಕೊಂಡೆ. ಸಿಹಿ ಆಮಟೆಕಾಯಿ ಚೆನ್ನಾಗಿರುತ್ತೆ, ಇದು ಹುಳಿ ಆಮಟೆಕಾಯಿಗಿಂತ. ಎರಡೂ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಆಮಟೆಕಾಯಿ ನೋಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಳ್ಬೇಕು. ಯಾಕಂದರೆ ಆಮಟೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಒಂದೊಂದು ಆಮಟೆಕಾಯಿ ಒಂದೊಂದು ಥರ ಇರುತ್ತೆ, ಒಂದೊಂದು ಮೆತ್ತಗಿರುತ್ತೆ, ಹಾಗೆ ಒಂದೊಂದು ಸಲ ಗಟ್ಟಿ ಇರುತ್ತೆ. ಈ ಕಡೆ ಬೀನ್ಸ್ ಪಲ್ಯವೂ ಕೂಡ ಇಟ್ಕೊಂಡಿದ್ದೆ. ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಕೂಡ ಆಗಿತ್ತು, ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ರೆ ಆಯಿತು, ಬೀನ್ಸ್ ಪಲ್ಯನೂ ರೆಡಿ ಆಗುತ್ತೆ. ಈ ಕಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು, ಕಾಯಿ ತುರಿ ಹಾಕಿದ್ರೆ ಆಯಿತು. ನೋಡಿ ಈಸಿಯಾಗಿರುವಂಥ ರೆಸಿಪಿ. ಈ ಕಡೆ ಈ ಕಡೆ ಪೂಜೆಗೆ ಬೇಕಾಗಿರುವಂಥದ್ದು ಸಾಮಾನೆಲ್ಲ ತರೋದು, ಇದೆಲ್ಲ ತುಂಬ ಕೆಲಸ ಆಗುತ್ತೆ ಮನೆಯಲ್ಲಿ. ಹಾಗೆ ಕಡಲೆ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಸ್ವಲ್ಪ ಕಡಲೆ ಕೂಡ ಹಾಕ್ಕೊಂಡೆ ಆಮಟೆಕಾಯಿ ಸಾರಿಗೆ. ಆಮಟೆಕಾಯಿ ಹಾಕಿದೆ, ಮತ್ತು ಕ್ಯಾಪ್ಸಿಕಮ್, ಬೆಂಡೆಕಾಯಿ ಕೂಡ ಹಾಕಬೇಕು, ಮತ್ತು ಕಡಲೆ, ಇದೆಲ್ಲ ಹಾಕಿ ಸಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಈಗ ಬೆಂಡೆಕಾಯಿ ಹಾಕ್ಕೊಂಡೆ, ಯಾಕಂದರೆ ಬೆಂಡೆಕಾಯಿ ಮೊದಲೇ ಹಾಕಿಬಿಟ್ರೆ ಮೆತ್ತಗಾಗಿ ಭಾಗ ಆಗಿಬಿಡತ್ತಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಅದೆಲ್ಲ ಬೆಂದ ಮೇಲೆ ಬೆಂಡೆಕಾಯಿ ಹಾಕ್ಕೊಂಡೆ. ಬೆಂಡೆಕಾಯಿ ಕೂಡ ತುಂಬ ದಿನ ಆಗಿತ್ತು ತಂದು. ಈಗ ಸ್ವಲ್ಪ ಈ ಟ್ರಾಲೀಸ್ ಎಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ, ತುಂಬ ದಿನ ಆಗಿತ್ತು ಒರೆಸ್ತೇನೆ, ಈ ಒಂದು ಸಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಳ್ತಾ ಇದ್ದೇನೆ. ಆವಾಗವಾಗ ಮನೆ ಕೆಲಸದ ಜೊತೆಗೆ ಇಂತಹ ಸೈಡ್ ಕೆಲಸನೂ ಇರುತ್ತೆ, ಒಂದೇ ಅಡುಗೆ ಮಾತ್ರ ಅಲ್ಲ, ಈ ಥರ ಕೂಡ ಮಾಡ್ಕೊಳ್ಬೇಕು. ಹಾಗೆ ಫ್ಲವರ್ ಫ್ರೈ ಕೂಡ ಆಯಿತು. ಈಗ ಊಟ ಕೂತ್ಕೊಂಡಿದ್ದೀವಿ, ಎಲ್ಲರೂ ಊಟ ಮಾಡ್ತಿದ್ದೀವಿ ಕೂತ್ಕೊಂಡು. ಸ್ಯಾಟರ್ಡೆ ಎಲ್ಲ ನಮ್ಮ ಮನೆಗೂ ಕೂಡ ಊಟಕ್ಕೆ ಹಾಕಿದ್ದೆ, ಅವಳು ಕೂಡ ಊಟ ಮಾಡ್ತಾಳೆ. ಸ್ಯಾಟರ್ಡೆ ಒಂದಿನ ಎಲ್ಲರೂ ಸೇರಿ ಊಟ ಮಾಡೋದು, ಎಲ್ಲರೂ ಸೇರಿ ಬಿಸಿ ಬಿಸಿ ಊಟ ಮಾಡಿದ್ರೆ ಮಾತಾಡ್ತಾ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಊಟ ಮುಗಿಸಿ ಪಾತ್ರೆಗಳನ್ನ ತೊಳೆದು ಸ್ವಲ್ಪ ಹೊತ್ತು ಅಂಗಳದಲ್ಲಿ ತಿರುಗಾಡೋಣ ಅಂತ ಬಂದೆ. ನೋಡಿ ಸ್ವಲ್ಪ ಒಂದು 4 ಹೆಜ್ಜೆ ಅಂಗಳದಲ್ಲಿ ಹಾಕಿದ್ರೆ ಸಮಾಧಾನ. ಫ್ರೆಂಡ್ಸ್ ನಮ್ಮನೆಗೆ ಯಾರೋ ಬಂದರು ನೋಡಿ. ಮಯಾಂಕ ಓಡಿ ಬರ್ತಾಯಿದ್ದಾನೆ, ಯಾಕೆ ಗೊತ್ತಾ, ಅಲ್ಲಿಂದ ನಮ್ಮ ಅಕ್ಕ, ಬಾವ ಮತ್ತು ಅಕ್ಕನ ಮಗಳು, ನಮ್ಮ ಅಮ್ಮ, ಅಪ್ಪ ಎಲ್ಲ ಬರ್ತಾಯಿದ್ದಾರೆ. ಅವರೆಲ್ಲರೂ ನಮ್ಮ ಅಪ್ಪ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದರು, ಅಲ್ಲಿಂದ ವಾಪಸ್ ಬರ್ತಾಯಿದ್ದಾರೆ. ಈಗ ಎಲ್ಲ ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟೆ, ತಿಂಡಿ ಎಲ್ಲ ಕೊಟ್ಟೆ. ಈಗ ಹೊರಡೋ ಸಮಯ. ನಮ್ಮ ಅಮ್ಮ ಅಕ್ಕಂಗೆ ಅರಿಶಿನ ಕುಂಕುಮ ಕೊಟ್ಟೆ. ಈಗ ಅವರು ಹೊರಡ್ತಾರೆ. ಎಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗಿ ಅವರಿಗೆ ಅಪ್ಪ ಅಮ್ಮನಿಗೆ ಬಿಟ್ಟು ವಾಪಸ್ ಅವರು ಅಲ್ಲಿ ಒಂದಿನ ಉಳಿದು ನಾಳೆ ವಾಪಸ್ ಮನೆಗೆ ಹೋಗ್ತಾರೆ. ಅಪ್ಪ ಅಮ್ಮ 8 ದಿನ ಆಗಿತ್ತು ಅವ್ರ ಮನೆಗೆ ಹೋಗಿ, ಅಲ್ಲಿ ಅಕ್ಕನ ಮನೇಲಿ ಉಳಿದು ವಾಪಸ್ ಈಗ ಮನೆಗೆ ಬಿಡ್ತಾ ಇದ್ದಾರೆ, ಅಮ್ಮನ ಮನೆಗೆ. ನಾನು ಹಾಗೆ ಅವ್ರು ಹೋದ ತಕ್ಷಣ ನಾನಿಲ್ಲಿ ಬೆಳಿಗ್ಗೆ ತಂದಿದ್ದೆಲ್ಲ ಚೂಡಿ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಾನೆಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಗರಿಕೆ ಹುಲ್ಲೆಲ್ಲ ತುಂಬ ದೊಡ್ಡ ಅಂದರೆ ಬೇರೆ ಸಮೇತ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ತೆಗೆದು ಬೇರೆ ಬೇರೆ ಮಾಡಿಕೊಂಡೆ. ಫ್ರೆಂಡ್ಸ್ ನೋಡಿ, ಬೆಂಡೆಕಾಯಿ ಇಷ್ಟು ಚೆನ್ನಾಗಿರೋ ಊರು ಬೆಂಡೆಕಾಯಿ ಎಷ್ಟು ಚಲೋ ಆಗ್ತದೆ ಅಂದರೆ ತುಂಬ ಟೇಸ್ಟು, ತುಂಬ ಟೇಸ್ಟ್. ಏನು ಮಾಡಿದ್ರೂ ಟೇಸ್ಟ್ ಆಗ್ತದೆ. ಫ್ರೈ ಮಾಡಿದ್ರೂ ಟೇಸ್ಟು, ಸಾಂಬಾರು ಮಾಡಿದರೂ ಕೂಡ, ಆಮೇಲೆ ಸಗಳೆ ಅಂತ ಮಾಡ್ತಾರೆ ಅದು ಮಾಡಿದ್ರೂ ಕೂಡ, ಎಷ್ಟು ತಳಸಣೆ ಮಾಡಿದ್ರೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟ್. ಇದು ನಮ್ಮ ಅಕ್ಕ ಅವರು ಊರಿಂದ ನಮ್ಮನೆ ಬರಬೇಕಿದ್ದು ತಗೊಂಡು ಬಂದಿದ್ರು ನೋಡಿ.
ನಮ್ಮ ಕಡೆ ಸಿಗತ್ತೆ, ಆದರೆ ಈ ಸಣ್ಣ ಇದು ಸ್ವಲ್ಪ ದೊಡ್ಡ ದೊಡ್ಡ ಬೆಂಡೆಕಾಯಿ, ನಮ್ಮ ಕಡೆ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಸಿಗ್ತದೆ. ಟೈಮ್ ಈಗ 7:30. ನಾನು ಭಜನೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಚೂಡಿಗೆ ಏನೇನು ಬೇಕು ಅದನ್ನೆಲ್ಲ ಕಟ್ತಾ ಇದ್ದೀನಿ. ನಾಳೆ ಚೂಡಿ ರೆಡಿ ಮಾಡಬೇಕಲ್ಲ, ನಾಳೆ ರವಿವಾರ ಪೂಜೆಗೆ ಇವತ್ತೇ ಕಟ್ಟಿಡೋದು, ಬೆಳಿಗ್ಗೆ ಪೂಜೆ ಮಾಡಬೇಕು. ಹಾಗಾಗಿ ತಂದಿದ್ದೆಲ್ಲ ಈ ರೀತಿ ಕಟ್ತಾ ಇದ್ದೇನೆ. ಹೋದ ಸಲನೂ ನಿಮಗೆ ತೋರಿಸಿದ್ದೇನೆ ಚೂಡಿ ಪೂಜೆ ಹೇಗೆ ಮಾಡ್ತೇವೆ ಅಂತ. ಇದೊಂದು ಸಣ್ಣ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದೆ ಇದರಲ್ಲಿ. ಈ ರೀತಿ ಚೂಡಿ ಕಟ್ಟಿ ಇವತ್ತು ಇದಕ್ಕೆ ವೀಳ್ಯದೆಲೆ ಸೇರಿಸ್ತಾ ಇಲ್ಲ, ಯಾಕಂದರೆ ನಾಳೆ ಏಕಾದಶಿ ಅಲ್ಲ. ಹಾಗಾಗಿ ನಮ್ಮ ಅತ್ತೆ ಇಲ್ಲೆಲ್ಲ ನನಗೆ ಗರಿಕೆ ಹುಲ್ಲನ್ನ 5 ರೀತಿ ಜೋಡಿಸ್ಕೊಡ್ತಾ ಇದ್ದರು. ಈಗ ಕಿಚನಿಗೆ ಬಂದೆ, ಮತ್ತೆ ಚೂಡಿ ಎಲ್ಲ ಕಟ್ಟಾಯ್ತಲ್ಲ, ಮತ್ತೆ ಈಗ ಕಿಚನಿಗೆ ಬಂದೆ. ಯಾಕಂದರೆ ಚಪಾತಿ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈಗ ತೆಗೆದಿಟ್ಟು ಹೋಗಿದ್ದೆ. ಈಗ ಚಪಾತಿ ಟೈಮ್ ಈಗ 8:15. ನಾನು ಚಪಾತಿ ತಿಂತಾ ಇದ್ದೇನೆ. ಚಪಾತಿ ಮತ್ತು ತುಪ್ಪ, ನನ್ನ ಫೇವ್ರೇಟ್ ತುಪ್ಪ. ಇಲ್ಲಿಗೆ ಈ ಸಿಂಪಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.